ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಹಿತೈಷ್ಗೆ ಆಫ್ಟರ್ ಸ್ಕೂಲ್ ಸ್ನ್ಯಾಕ್ ಏನಾದರೂ ಮಾಡಿಕೊಡ್ತಾ ಇದ್ದೀನಿ. ಸೊ ಇವತ್ತು ಇಲ್ಲಿ ನಾನು ಡಿಸಾನೋ ಅವ್ರದ್ದು ಪಾಸ್ತಾ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನೇ ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ, ಇದು ಮೈದಾದಿಂದ ಮಾಡಿರಲ್ಲ, 100% ದುರುಮ್ ವೀಟಿಂದ ಮಾಡಿರ್ತಾರೆ. ಹಾಗೆಯೇ ರವೆ ಕೂಡ ಇರುತ್ತೆ ಇದರಲ್ಲಿ. ಸೊ ಹಾಗಾಗಿ ಗಿಲ್ಟ್ ಫ್ರೀ ಆಗಿ ಮಕ್ಳಿಗೂ ಸಹ ಆರಾಮಾಗಿ ಕೊಡ್ಬೋದು. ಸೊ ಇವತ್ತು ಪ್ರೋಟೀನ್ ರಿಚ್ ಪಾಸ್ತಾ ಮಾಡ್ತಾಯಿದ್ದೀನಿ. ಇವಾಗ ನೀರಿಗೆ ಡೈರೆಕ್ಟಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪಾಸ್ತಾ, ಅದಕ್ಕೊಂದು ಸ್ವಲ್ಪ ಟೊಮ್ಯಾಟೊ, ಈರುಳ್ಳಿ, ಬೇಕಿದ್ರೆ ಕಾರ್ನ್ ಅಂದರೆ ಸ್ವೀಟ್ ಕಾರ್ನ್ ಬರುತ್ತಲ್ಲ, ಅದನ್ನು ಹಾಕ್ಕೊಂಡು ಬೇಯಲಿಕ್ಕೆ ಬಿಡಿ. ಜೊತೆಗೇ ನಾನು ಡಿಸಾನೋ ಅವ್ರದ್ದು ಆಲಿವ್ ಆಯಿಲ್ನ ಸಹ ಯೂಸ್ ಮಾಡ್ತಾಯಿದ್ದೀನಿ. ಇದು ಇಂಡಿಯನ್ ಕುಕ್ಕಿಂಗಿಗೂ ಬೆಸ್ಟ್ ಆಗಿರುತ್ತೆ, ಯಾವುದೇ ರೀತಿ ಸ್ಮೆಲ್ ಇರಲ್ಲ. ನೀವು ಡೀಪ್ ಫ್ರೈ ಸಹ ಮಾಡ್ಬೋದು. ಸೊ ಆಲ್ ಟುಗೆದರ್ ಎವ್ರಿ ಡೇ ಕುಕ್ಕಿಂಗಿಗೆ ನೀವು ಆರಾಮಾಗಿ ಈ ಆಯಿಲ್ನ ಯೂಸ್ ಮಾಡ್ಬೋದು, ಹೆಲ್ದಿನೂ ಕೂಡ. ಸೊ ಇದು ಒಂದು 2 ಚಮಚ ಆಗುವಷ್ಟು ಆಲಿವ್ ಆಯಿಲ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಚೆನ್ನಾಗಿ ಕುದಿ ಬಂದು ಪಾಸ್ತಾ ಬೇಯೋವರೆಗೂ ಬಿಡಬೇಕು. ಅದು ಬೇಯೋ ಅಷ್ಟರಲ್ಲಿ ಈ ಕಡೆಗೊಂದು ಕ್ರೀಮ್ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಯಾವುದೇ ರೀತಿ ಮೈದಾ ಬೇಡ, ಆಮೇಲೆ ಚೀಸ್ ಬೇಡ. ಸೊ ಹಾಗಾಗಿ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ನಾನು ಒಂದು 100 ಗ್ರಾಮ್ಸ್ ಆಗುವಷ್ಟು ಇಲ್ಲಿ ಪನ್ನೀರ್ ತೊಗೊಂಡಿದ್ದೀನಿ. ಸೊ ಈ ಪನ್ನೀರ್ ಏನಿದೆ, ಇದೇನೇ ಅದಕ್ಕೆ ಕ್ರೀಮಿ ಟೆಕ್ಸ್ಚರ್ ಕೊಡೋದು, ಹಾಗೆಯೇ ಪ್ರೋಟೀನ್ ರಿಚ್ ಅಲ್ವಾ. ಸೊ ಹಾಗಾಗಿ ಹೆಲ್ದಿಯಾಗಿಯೂ ಸಹ ಇರುತ್ತೆ. 100 ಗ್ರಾಮ್ಸ್ ಪನ್ನೀರ್ಗೆ ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿನ ಹಾಕಿದ್ದೀನಿ. ಜೊತೆಗೆ ಕಾಳು ಮೆಣಸಿನ ಪುಡಿ ಒಂದು 2 ಟೀ ಚಮಚ ಆಗೋಷ್ಟು ಹಾಕಿದ್ದೀನಿ. ಸೊ ಇಲ್ಲಿ ಪಕ್ಕನೇ ಸ್ಕೂಲ್ ಬಸ್ದು ಸಹ ಮ್ಯಾಪ್ ಇಟ್ಕೊಂಡಿದ್ದೀನಿ. ಇನ್ನೇನು ಮನೆಗೆ ರೀಚ್ ಆಗ್ತಾನೆ ಒಂದು 5-10 ಮಿನಿಟ್ಸಲ್ಲಿ. ಅಷ್ಟರಲ್ಲಿ ಇದನ್ನು ಸಹ ರೆಡಿ ಆಗಿಬಿಡುತ್ತೆ. ವಿತಿನ್ 10 ಮಿನಿಟ್ಸಲ್ಲೇ ರೆಡಿ ಆಗುತ್ತೆ. ಇದಕ್ಕೆ ಹಾಲನ್ನು ಹಾಕಿ ಈ ರೀತಿ ಕ್ರೀಮಿ ಟೆಕ್ಸ್ಚರ್ ಬರೋವರೆಗೆ ಚೆನ್ನಾಗಿ ಸ್ಮೂತ್ ಪೇಸ್ಟ್ ಮಾಡಿ ರೆಡಿ ಮಾಡ್ಕೋಬೇಕು. ಸೊ ಅದು ಪೇಸ್ಟ್ ಆಗೋಷ್ಟರಲ್ಲಿ ಈ ಕಡೆ ನೋಡಿ ಎಲ್ಲವೂ ಸಹ ಬೆಂದಿದೆ. ಪಾಸ್ತಾ ಬೆಂದಿದೆ, ಟೊಮ್ಯಾಟೊ, ಈರುಳ್ಳಿ, ಕಾರ್ನು ಎಲ್ಲನೂ ಸಹ ಬೆಂದಿದೆ. ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಕ್ರೀಮ್ ಪೇಸ್ಟನ್ನ ಇದಕ್ಕೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಲ್ಲಿ ಫ್ಲೇಕ್ಸ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೀವು ರುಬ್ಬೋದಕ್ಕೇ ಒಂದು 4ರಿಂದ 5 ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ರುಬ್ಬಿದರೆ ಎಕ್ಸ್ಟ್ರಾ ಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಕುವಂಥ ಅವಶ್ಯಕತೆಯೇ ಬರಲ್ಲ. ಆವಾಗ ನಿಮಗೆ ವೈಟ್ ಕಲರ್ ಬರೋದು ಸ್ವಲ್ಪ ರೆಡ್ಡಿಶ್ ಕಲರ್ ಆಗಿ ಬರುತ್ತೆ. ನನಗೆ ಯೂಶ್ವಲಿ ಚಿಲ್ಲಿ ಫ್ಲೇಕ್ಸ್ ಹಾಕೋದು ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಸೊ ಅದನ್ನು ಸ್ವಲ್ಪ ಗಟ್ಟಿ ಆಗೋವರೆಗೆ ಚೆನ್ನಾಗಿ ಕುದಿಸಿದ್ರೆ ಆಯಿತು. ಸಖತ್ ಟೇಸ್ಟಿಯಾಗಿ ಕ್ರೀಮಿ ಹೆಲ್ದಿ ಪಾಸ್ತಾ ರೆಡಿನೇ ಆಗೋಯಿತು. ಹಿತೈಷ್ಗೆ ಸ್ವಲ್ಪ ಚೀಸ್ ಇಷ್ಟ, ಹಾಗಾಗಿ ಅವನಿಗೆ ಬಿಸಿ ಬಿಸಿ ಸ್ಕೂಲಿಂದ ಬರ್ತಿದ್ದ ಹಾಗೆಯೇ ಸ್ವಲ್ಪ ಮೇಲೆ ಚೀಸ್ ಹಾಕಿ ಸರ್ವ್ ಮಾಡಿಕೊಟ್ಟೆ. ಅದು ರೆಡಿ ಮಾಡ್ತಿದ್ದ ಹಾಗೆಯೇ ನಾನು ನೈಟ್ ಡಿನ್ನರ್ಗೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೆ, ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು. ಸೊ ಅರೌಂಡ್ 7-7:30 ಹಾಗೆ ಇಲ್ಲಿ ಬಂದು ಪಲ್ಯನೂ ಸಹ ರೆಡಿ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬದನೆಕಾಯಿ ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಾಯಿದ್ದೀನಿ ಫುಲ್ಕಾ ಜೊತೆಗೆ. ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಈರುಳ್ಳಿ, ಉದ್ದುದಕ್ಕೆ ಸ್ಲೈಸ್ ಮಾಡಿರೋಂಥ ಈರುಳ್ಳಿ, ಜೊತೆಗೆ ಒಂದು ಅರ್ಧ ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೆಳಗ್ಗೆ ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ. ಬೆಳಗ್ಗೆನೂ ಪುಳಿಯೋಗರೆ, ಮಧ್ಯಾಹ್ನವೂ ಪುಳಿಯೋಗರೆ ಆಗಿತ್ತು. 2 ಹೊತ್ತು ರೈಸೇ ಆಗಿತ್ತಲ್ಲ. ಸೊ ಹಾಗಾಗಿ ನೈಟ್ಗೆ ಚಪಾತಿ ಅಥವಾ ಫುಲ್ಕಾ ಮಾಡಿಬಿಡೋಣ ಅಂತ ಅಂದ್ಕೊಂಡು ಇಲ್ಲಿ ಪಲ್ಯ ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದ್ದ ಹಾಗೆಯೇ ನೀರಿನಲ್ಲಿ ಕಟ್ ಮಾಡಿ ಬದನೆಕಾಯಿನ ಇಟ್ಕೊಂಡಿದ್ದೆ. ಸಣ್ಣ ಸಣ್ಣ ಕಟ್ ಮಾಡ್ಕೊತೀನಿ ನಾನು ಯಾವಾಗಲೂ. ಉದ್ದ ಕಟ್ ಮಾಡಿದ್ರೆ ಅಷ್ಟಾಗಿ ತಿನ್ನೋದೇ ಇಲ್ಲ. ಹಾಗಾಗಿ ಬದನೆಕಾಯಿ ಹಾಕ್ತಿದ್ದ ಹಾಗೆಯೇ ಕ್ಯಾಪ್ಸಿಕಮ್ಮು ಮತ್ತು ಟೊಮ್ಯಾಟೊನೂ ಸಹ ಸೇರಿಸ್ತಾ ಇದ್ದೀನಿ. ಎಲ್ಲವೂ ಸಹ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಒಟ್ಟಿಗೆ ಹಾಕ್ಕೊಂಡ್ರೆ. ಹಾಗಾಗಿ ಸೊ ಇವಿಷ್ಟನ್ನು ಹಾಕ್ಕೊಂಡ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಉಪ್ಪು ಹಾಕೋದ್ರಿಂದ ಬೇಗನೆ ಬೇಯುತ್ತೆ, ಏಕೆಂದರೆ ಇದು ಒಗ್ಗರಣೆನಲ್ಲೇ ಬೇಯಿಸ್ಕೋಬೇಕಲ್ವಾ. ಹಾಗಾಗಿ ಬೇಗನೂ ಸಹ ಆಗುತ್ತೆ ಅಂತ ರುಚಿಗೆ ಉಪ್ಪನ್ನು ಹಾಕಿಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 5-6 ಮಿನಿಟ್ಸ್ ಬಿಡಿ. ನೋಡಿ, ಈ ರೀತಿ 5-6 ಮಿನಿಟ್ಸ್ ಆಗ್ತಿದ್ದ ಹಾಗೆಯೇ ಅದು ನೀರೆಲ್ಲ ಬಿಟ್ಕೊಂಡಿರುತ್ತೆ. ಟೊಮ್ಯಾಟೊನು ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಕ್ಯಾಪ್ಸಿಕಮ್ಮು ಮತ್ತು ಬದನೆಕಾಯಿ ಸ್ವಲ್ಪ ಕ್ರಂಚಿಯಾಗಿಯೇ ಇರಬೇಕು, ತುಂಬ ಸಾಫ್ಟ್ ಆಗಲಿಕ್ಕೆ ಬಿಡಬೇಡಿ. ಆವಾಗ ಪಲ್ಯ ಒಂಥರ ಚೆನ್ನಾಗಿರುತ್ತೆ ಫುಲ್ಕಾ ಜೊತೆಗೆ. ಸೊ ಈ ಹದ ಬರ್ತಿದ್ದ ಹಾಗೆಯೇ ಇದಕ್ಕೆ ರೆಡ್ ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ. ಇದು ಪ್ಲೇನ್ ಧನಿಯಾ ಪೌಡರ್, ಅಂದರೆ ಕೊರಿಯಾಂಡರ್ ಪೌಡರ್ ಸಿಗುತ್ತಲ್ಲ ಅದಲ್ಲ. ನಾವು ಸೌತ್ ಇಂಡಿಯನ್ ಸ್ಟೈಲಲ್ಲಿ ಮಾಡ್ಕೊತೀವಿ ನೋಡಿ, ಧನಿಯಾ ಪುಡಿ ಅಂತ ಸಾಂಬಾರಿಗೆಲ್ಲ ಹಾಕ್ತೀವಲ್ವ, ಅದು ಧನಿಯಾ ಜೊತೆಗೆ ಬೇಳೆಕಾಳುಗಳು, ಎಲ್ಲ ಥರದ ಕಾಳು ಸ್ಪೈಸಸ್ ಎಲ್ಲ ಮಿಕ್ಸ್ ಆಗಿ ಮಾಡಿರ್ತೀವಲ್ಲ ಅದು ಅದನ್ನು 2 ಚಮಚ ಮತ್ತು ಖಾರದ ಪುಡಿ 2 ಚಮಚ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಬೇಕಿದ್ರೆ ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಬಟ್ ಬೇಡ, ಕಾಯಿ ತುರಿ ಎಲ್ಲ ಹಾಕೋದು ಎಲ್ಲ ಏನು ಬೇಡ. ಇಷ್ಟೇ ಸಖತ್ತಾಗಿರುತ್ತೆ ಫುಲ್ಕಾ ಜೊತೆಗೆ ಮಾತ್ರ.
ಇದ್ರ ಜೊತೆಗೆ ಅಂದರೆ ಎಣ್ಣೆನಲ್ಲೇ ನಾವು ಫ್ರೈ ಮಾಡಿ ಒಗ್ಗರಣೆನಲ್ಲೇ ಬೆಂದೋಗುತ್ತಲ್ಲ ಆ ಥರ ತರಕಾರಿ ಎಲ್ಲನೂ ಹಾಕ್ಬಿಟ್ಟು ಸೇಮ್ ಇದೇ ಥರ ಮಾಡ್ಕೋಬೋದು. ಮಿಕ್ಸ್ಡ್ ವೆಜಿಟೇಬಲ್ಸ್ ಥರ ಅದೂ ಸಖತ್ತಾಗಿರುತ್ತೆ. ಸೊ ಇವಾಗ ಪಲ್ಯ ರೆಡಿ ಆಯಿತು. ಫುಲ್ಕಾನು ಸಹ ನಾನು ಫಸ್ಟೇ ಕಲಸಿ ಇಟ್ಕೊಂಡಿದ್ದೆ. ನಾನು ಮಲ್ಟಿಗ್ರೇನ್ ಆಟ ಏನು ನನ್ನ ಪ್ರಾಡಕ್ಟ್ಸ್ನಲ್ಲಿ ಯೂಸ್ ಮಾಡ್ತೀನಿ ಅದನ್ನೇ ನಾನೊಂದು 4 kg ಆಗೋಷ್ಟು ಎತ್ತಿಟ್ಕೊಂಡಿರ್ತೀನಿ. ಮನೆಗೆ ಬೇಕು ಒಂದು 2 ಮಂತ್ಸ್ಗಾದ್ರೂ ಒಂದು 4 kg ಆಗೋಷ್ಟು ಬೇಕು ಆವಾಗವಾಗ ಈ ರೀತಿ ನೈಟ್ ಡಿನ್ನರ್ಗೆಲ್ಲ ಮಾಡಲಿಕ್ಕೆ. ಸೊ ಇದು ರೋಟಿ ಪ್ರೆಸರಲ್ಲಿ ಈ ರೀತಿ ಮಾಡಬೇಕು ಅಂತ ಅಂದಾಗೆಲ್ಲ ನಾನು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮುಂಚೆನೇ ಚಪಾತಿ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೊತೀನಿ ಸ್ವಲ್ಪ ಸಾಫ್ಟಾಗಿ. ಸೊ ಇದು ಫುಲ್ಕಾ ಅಲ್ವಾ, ಸ್ವಲ್ಪ ಪುಟ್ಟದಾಗಿ ಇಲ್ಲಿ ಪೀಸಸ್ನ ರೆಡಿ ಮಾಡಿ ಒತ್ತಿ ಇಟ್ಕೊಂಡೆ. ತುಂಬ ಜನ ಹೋದ್ಸಲ ನಾನು ಈ ರೀತಿ ವಿಡಿಯೋದಲ್ಲಿ ತೋರಿಸಿದಾಗ ಅದರಲ್ಲೇ ಮಾಡ್ಬೋದಲ್ವ, ಎರಡೆರಡು ಕೆಲಸ ಏನಕ್ಕೆ ಅಂತ ಅಂದ್ಕೊತಾರೆ. ಬಟ್ ನನಗಿದು ಎರಡೆರಡು ಕೆಲಸ ಅಂತ ಅನ್ಸೋದೇ ಇಲ್ಲ. ಅದರಲ್ಲೇ ಮಾಡಿದಾಗ ನನಗೆ ಫುಲ್ಕ ಇಷ್ಟು ಸಾಫ್ಟಾಗಿ ಬರಲ್ಲ. ಬಟ್ ನಾನು ಅದರಲ್ಲಿ ಯಾವ ಕೆಲಸ ಮಾಡ್ಕೋತೀನಿ ಅಂದರೆ ಲಟ್ಸೋ ಕೆಲಸ ಮಾತ್ರ. ಅದು ಒಂದು ನನಗೆ ತುಂಬ ಟೈಮ್ ಕನ್ಸ್ಯೂಮಿಂಗ್ ಅಂತ ಅನಿಸುತ್ತೆ. ಸೊ ಈ ರೀತಿ ಅದರಲ್ಲೇ ಪ್ರೆಸ್ ಮಾಡಿ ಲಟ್ಸಿ ಎತ್ತಿಟ್ಕೊಬಿಟ್ರೆ ತವಾದಲ್ಲಿ ಒಂದಾದ್ಮೇಲೆ ಒಂದು ಫುಲ್ಕಾಗಳನ್ನ ಬೇಯಿಸ್ಕೊಬಿಡ್ಬೋದು. ವಿತಿನ್ 10 ಮಿನಿಟ್ಸಲ್ಲಿ ಅಷ್ಟು ಫುಲ್ಕ ರೆಡಿ ಆಗುತ್ತೆ ಗೊತ್ತಾ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಸಾಫ್ಟಾಗಿಯೂ ಸಹ ಕಲಸಿರ್ತೀವಲ್ವ, ಆ ಫುಲ್ಕ ಅಂತೂ ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ಕೇವಲ 2 ಬೆರಳಲ್ಲಿ ಮುರಿಬೋದು, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಈ ಮಲ್ಟಿಗ್ರೇನ್ ಆಟ ಇದರಲ್ಲಿ ಗೋಧಿ ಹಿಟ್ಟಿನ ಜೊತೆಗೆ ಅಂದರೆ ಗೋಧಿ ಜೊತೆಗೆ ನಾನು ಹೆಸರು ಕಾಳು, ಕಡಲೆಕಾಳು, ಬಿಳಿ ಜೋಳ, ಮೆಕ್ಕೆಜೋಳ ಮತ್ತು ಮೆಂತ್ಯ, ಸೋಯಾಬೀನು ಇವೆಷ್ಟು ಎಲ್ಲವನ್ನು ಬಾಜ್ರ ಇವೆಲ್ಲ ಹಾಕಿ ಜೊತೆಗೆ ರಾಗಿನೂ ಸಹ ಅಂದರೆ ಮೊಳಕೆ ಬರಿಸಿರೋಂಥ ರಾಗಿನೂ ಸಹ ಹಾಕಿರ್ತೀನಿ. ಸೊ ಹಾಗಾಗಿ ತುಂಬಾ ಹೆಲ್ದಿ. ನೀವೇನಾದರೂ ನೈಟ್ ಹೊತ್ತು ರೈಸ್ ತಿನ್ನಲ್ಲ, ಚಪಾತಿ ತಿಂತಾ ಇದ್ದೀರಾ, ಆದರೆ ಚಪಾತಿನೇ ತಿಂತಾ ಇದ್ದರೆ ತುಂಬ ಹೀಟ್ ಆಗ್ತಾ ಇದೆ ಅಂತ ಅಂದಾಗ ಈ ರೀತಿ ಮಲ್ಟಿಗ್ರೇನ್ ಆಟದಿಂದ ಮಾಡಿರೋಂಥ ಫುಲ್ಕಾ ಅಥವಾ ಚಪಾತಿನ ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಥರದ ಕಾಳುಗಳನ್ನು ಹಾಕಿರ್ತೀವಲ್ವ, ಸೊ ಇದು ಪ್ರೋಟೀನ್ ರಿಚ್ ಸಹ ಆಗುತ್ತೆ. ಆವಾಗ ಮಲ್ಟಿಗ್ರೇನ್ ಆಟ ಮೊನ್ನೆ ನಾನೊಂದು 20 kg ಆಗೋಷ್ಟು ರೆಡಿ ಮಾಡಿಸಿದ್ದೀನಿ. ಬೇಕು ಅಂತ ಅಂದರೆ ನೀವು ಖಂಡಿತ ಆರ್ಡರ್ ಪ್ಲೇಸ್ ಮಾಡಿ ಆರ್ಡರ್ ತೊಗೋಬೋದು. ನೀವು 7795846794 ನನ್ನ ವಾಟ್ಸ್ಯಾಪ್ ನಂಬರು. ಆರ್ಡರ್ ಪ್ಲೇಸ್ ಮಾಡ್ಬೋದು. ವಾಟ್ಸ್ಯಾಪ್ ಮೆಸೇಜ್, ಕಾಲ್ ಅಥವಾ ನೀವು ವಾಟ್ಸ್ಯಾಪ್ ಕಾಲಲ್ಲೂ ಸಹ ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಬೋದು. ನಿಮ್ಗೆ ಯಾವುದೇ ಪ್ರಾಡಕ್ಟ್ಸ್ ಬೇಕಿತ್ತು ಅಂದ್ರೂ ರಾತ್ರಿ ಊಟಕ್ಕೆ ಫುಲ್ಕ ಜೊತೆ ಬದನೆಕಾಯಿ, ಕ್ಯಾಪ್ಸಿಕಮ್ ಪಲ್ಯ ಜೊತೆಗೆ ಸ್ವಲ್ಪ ಸೌತೆಕಾಯಿ ಇವಿಷ್ಟು ನಮ್ಮ ಡಿನ್ನರ್ ಆಗಿತ್ತು. ಫುಲ್ಕ ಅಂತೂ ಈ ರೀತಿ ಪುಟ್ಟ ಪುಟ್ಟ ಫುಲ್ಕ ಅಲ್ವಾ, 3 ತಿನ್ನೋರು 5 ತಿಂತಾರೆ, 5 ತಿನ್ನೋರು 8 ತಿಂತಾರೆ, ಅಷ್ಟು ಟೇಸ್ಟಿಯಾಗಿತ್ತು, ಸಾಫ್ಟಾಗಿ ಸಖತ್ತಾಗಿತ್ತು. ಮಾತ್ರ ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ.